ನಮಸ್ಕಾರ ಸ್ನೇಹಿತರೆ, 5 ರಾಜ್ಯಗಳ ಚುನಾವಣೆಯ ಕೌಂಟಿಂಗ್ ನಡೀತಾ ಇದೆ. ಕೌಂಟಿಂಗ್ ನಲ್ಲಿ ಏನೆಲ್ಲ ನಡೀತಾ ಇದೆ ಅನ್ನುವ ಲೇಟೆಸ್ಟ್ ಅಪ್ಡೇಟ್ಸ್ ನಿಮ್ಗೆ ಸಿಕ್ಕಿರಬಹುದು. ಸಿಕ್ಕಿಲ್ಲ ಅಂತ ಹೇಳಿದ್ರೆ ಕೆಲವೊಂದು ಡೀಟೇಲ್ಸ್ ಗಳನ್ನ ನಾನು ನಿಮ್ಗೆ ಕೊಡ್ತಾ ಇದ್ದೇನೆ. ಈಗ ನಾನು ವಿಡಿಯೋ ಮಾಡ್ತಾ ಇರೋ ಸಂದರ್ಭದಲ್ಲಿ ಅಂದ್ರೆ ಕರೆಕ್ಟ್ ಆಗಿ ಈಗ 11 ಗಂಟೆ 15 ನಿಮಿಷ ಆಗಿದೆ. ಈ ಸಂದರ್ಭದಲ್ಲಿ ಇರುವಂತಹ ಟ್ರೆಂಡ್ ಅನ್ನು ನೋಡಿದ್ರೆ ಪ್ರಮುಖವಾಗಿ ಕೇರಳದಲ್ಲಿ UDF ಅಧಿಕಾರಕ್ಕೆ ಬರುವುದು ಬಹುತೇಕ ಖಚಿತ ಅನ್ಸ್ಕೊಡ್ತಾ ಇದೆ. ಅದ್ರ ಜೊತೆ ಬಿಜೆಪಿ ಕೂಡ ಅಲ್ಲಿ ತನ್ನ ಅಕೌಂಟ್ ಅನ್ನು ಓಪನ್ ಮಾಡ್ತಾ ಇದೆ. ಆದ್ರೆ ತಮಿಳುನಾಡಿನಲ್ಲಿ ಯಾವುದೇ ಪಕ್ಷಕ್ಕೆ ಬಹುಮತ ಸಿಗುವಂತಹ ಚಾನ್ಸಸ್ ಕಾಣಿಸ್ತಾ ಇಲ್ಲ. ಟಿವಿಕೆ 105 106ರಲ್ಲಿದೆ, ಅಂದ್ರೆ ಲೀಡಿಂಗ್ ನಾನು ಹೇಳ್ತಾ ಇರುವಂತಹದ್ದು. ಮ್ಯಾಜಿಕ್ ನಂಬರ್ನ ರೀಚ್ ಆಗ್ಲಿಕ್ಕೆ ಇನ್ನೂ ಒಂದಿಷ್ಟು ಸೀಟ್ಗಳು ಬೇಕಾಗ್ತದೆ ಅವರಿಗೆ. ನನ್ಗನ್ಸ್ತಾ ಇರೋದು ಏನು ಅಂತ ಹೇಳಿದ್ರೆ ಸದ್ಯದ ಮಟ್ಟಿಗೆ ಅವರಿಗೆ ಆ ಮ್ಯಾಜಿಕ್ ನಂಬರ್ ಏನಿದೆ ಅದನ್ನ ಮೀಟ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ಸ್ತದೆ. ಈಗಾಗಲೇ NDA ಅವರು ಅವರಿಗೆ ಒಂದು ಆಫರ್ನ ಕೊಡ್ತಾ ಇದ್ದಾರೆ, ಬನ್ನಿ ನಮ್ಮ ಜೊತೆ ಸೇರಿ ನೀವು ಸರ್ಕಾರವನ್ನ ರಚನೆ ಮಾಡಿ ಅಂತೇಳಿ. ಆದ್ರೆ ಟಿವಿಕೆ ಪಕ್ಷದ ವಕ್ತಾರರು ಕೊಡ್ತಾ ಇರುವಂತ ಹೇಳಿಕೆ ಪ್ರಕಾರ ಇಲ್ಲ, ನಾವು ಯಾರ ಜೊತೆಗೂ ಸೇರ್ಕೊಳ್ಳೋದಿಲ್ಲ, ನಾವೇ ಗವರ್ಮೆಂಟ್ ಅನ್ನ ಫಾರ್ಮ್ ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಅವ್ರ ಲೆಕ್ಕ ಏನಿದೆ ಅಂತ ಹೇಳಿದ್ರೆ ಮ್ಯಾಜಿಕ್ ನಂಬರ್ ಏನಿದೆ ಅದನ್ನ ನಾವು ರೀಚ್ ಆಗ್ತೇವೆ ಅಂತ ಅನ್ನೋ ರೀತಿಯಲ್ಲಿ ಅವ್ರು ಮಾತಾಡ್ತಾ ಇದ್ದಾರೆ. ಆದ್ರೆ ಟ್ರೆಂಡ್ ಅನ್ನ ನೋಡಿದ್ರೆ ಅದು ಕಷ್ಟ ಅನಿಸ್ತಾ ಇದೆ. ಅದೇನಿರಲಿ, ಇಲ್ಲಿ DMK ಅಂತೂ 3ನೇ ಸ್ಥಾನಕ್ಕೆ ತಳ್ಳಲ್ಪಟ್ಟಿದೆ. ಅವರು ಈಗಾಗಲೇ ತಮ್ಮ ಆಫೀಸ್ನ ಎದುರುಗಡೆ ಹಾಕಿರುವಂತಹ ಟೆಂಟ್ ಅನ್ನು ಕೂಡ ಕಿತ್ಬಿಟ್ಟಿದ್ದಾರೆ. ಅಂದ್ರೆ ಸಂಭ್ರಮಾಚರಣೆ ಏನು ಇಲ್ಲ ಅನ್ನೋ ರೀತಿಯಲ್ಲಿ ಅವರ ಆಫೀಸಿಗೆ ರೀಚ್ ಆಗಿದೆ. ಅಪ್ಪ ಮಗ ಇಬ್ಬರು ಕೂಡ ಹಿನ್ನಡೆಯನ್ನ ಅನುಭವಿಸ್ತಾ ಇದ್ದಾರೆ. ಅದಾದ್ಮೇಲೆ ಪಾಂಡಿಚೇರಿ, ಇಲ್ಲಿ NDA ಜಯವನ್ನ ಗಳಿಸೋದು ಖಚಿತ ಅನಿಸಿದೆ. ಈಗಾಗಲೇ ಅವರು ಮ್ಯಾಜಿಕ್ ನಂಬರ್ನ ದಾಟಿ ಮುಂದೆ ಹೋಗ್ಬಿಟ್ಟಿದ್ದಾರೆ. ಅದ್ರ ಬಗ್ಗೆ ಹೆಚ್ಚೇನು ಹೇಳಬೇಕಾಗಿಲ್ಲ. ಇನ್ನೊಂದು ಪ್ರಮುಖವಾಗಿರುವಂತಹ ರಾಜ್ಯ ಯಾವುದು ಅಂತ ಹೇಳಿದ್ರೆ ಅಸ್ಸಾಂ. ಅಸ್ಸಾಂನಲ್ಲಿ ಹೇಮಂತ್ ಬಿಸ್ವಾ ಶರ್ಮಾ ಅವರ ಮ್ಯಾಜಿಕ್ ಈ ಬಾರಿ ಕೂಡ ಮುಂದುವರೆದಿದೆ. ಅವರು ಈಗಾಗಲೇ 90ರ ಗಡಿಯನ್ನ ದಾಟಿ ಮುಂದೆ ಹೋಗಿದ್ದಾರೆ. ನನಗನ್ನಿಸ್ತಾ ಇರೋದು ಈ ಸಮೀಕ್ಷೆಗಳು ಕೆಲವೊಂದು ಬಂದಿದೆ, ಅದರ ಪ್ರಕಾರ 100ರ ಗಡಿಯನ್ನು ದಾಟುವಂತ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದೆ ಸಮೀಕ್ಷೆಗಳು. ಮೋಸ್ಟ್ಲಿ ಅದು ಈಡೇರುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಅಲ್ಲಿ ಹಿಮಂತ್ ಬಿಸ್ವಾ ಶರ್ಮಾ ಅವರು 2ನೇ ಬಾರಿಗೆ ಮುಖ್ಯಮಂತ್ರಿ ಆಗಿ ಅಧಿಕಾರ ಸ್ವೀಕರಿಸುವುದು ಖಚಿತ ಅನಿಸ್ತಾ ಇದೆ. ಇದೆಲ್ಲದಕ್ಕಿಂತ ಪ್ರಮುಖವಾಗಿರುವಂತಹ ಇನ್ನೊಂದು ರಾಜ್ಯ ಯಾವ್ದಾದ್ರು ಇದ್ರೆ ಅದು ಪಶ್ಚಿಮ ಬಂಗಾಳ. ನಿಮ್ಗೆ ಗೊತ್ತಿದೆ, ದೇಶದಲ್ಲಿ ಬಹಳಷ್ಟು ಜನ ಪಶ್ಚಿಮ ಬಂಗಾಳದಲ್ಲಿ ಸರ್ಕಾರ ಬದಲಾಗಬೇಕು ಅಂತ ಹೇಳ್ಕೊಂಡು ಅಭಿಪ್ರಾಯ ಪಡ್ತಾ ಇದ್ರು. ಕಾರಣ ಏನಂತ ಹೇಳಿದ್ರೆ ಮಮತಾ ಬ್ಯಾನರ್ಜಿಯವರ ದುರಾಡಳಿತ, ಅಲ್ಲಿ ಅವರು ನಡೆಸ್ತಾ ಇರುವಂತಹ ದಬ್ಬಾಳಿಕೆ, ಅದರಲ್ಲೂ ಪ್ರಮುಖವಾಗಿ ಹಿಂದೂಗಳ ಮೇಲೆ ಅವರು ನಡೆಸ್ತಾ ಇರುವಂತಹ ಅನಾಚಾರ, ದಬ್ಬಾಳಿಕೆ ಅಥವಾ ಅವರ ಪಕ್ಷದವ್ರು ಮಾಡ್ತಾ ಇದ್ದಂತಹ ಒಂದಿಷ್ಟು ಸಮಸ್ಯೆಗಳು, ಇದೆಲ್ಲದರಿಂದಾಗಿ ಅಲ್ಲಿ ಹಿಂದೂಗಳು ಕೂಡ ರೋಸಿ ಹೋಗಿದ್ರು. ಆದ್ರಿಂದಾಗಿ ದೇಶದಲ್ಲಿರುವಂತಹ ಬಹಳಷ್ಟು ಹಿಂದೂಗಳು, ಈ ಸೆಕ್ಯುಲರ್ ಹಿಂದೂಗಳನ್ನು ಸೇರಿ ಕೆಲವರು ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಅವರದ್ದು ತುಂಬಾ ಅತಿ ಆಗ್ತಾ ಇದೆ. ಈ ಚುನಾವಣೆಯಲ್ಲಿ ಅವರು ಸೋಲ್ಬೇಕು ಅಂತಕೊಂಡು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು. ಅವರೆಲ್ಲರ ಆಸೆ ಈಗ ಈಡೇರುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಈ ಸಂದರ್ಭದಲ್ಲಿ ನಾನೀಗ ವಿಡಿಯೋ ಮಾಡ್ತಾ ಇರುವ ಸಂದರ್ಭದಲ್ಲಿ ಇದ್ದಂತಹ ಟ್ರೆಂಡ್ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಪಶ್ಚಿಮ ಬಂಗಾಳದಲ್ಲಿ TMC 108 ಕ್ಷೇತ್ರಗಳಲ್ಲಿ ಲೀಡಿಂಗ್ ಅನ್ನು ಹೊಂದಿದೆ. ಆದ್ರೆ ಬಿಜೆಪಿ 183 ಕ್ಷೇತ್ರಗಳಲ್ಲಿ ಲೀಡಿಂಗ್ ನಲ್ಲಿ ಇದೆ. ಅಂದ್ರೆ ಅವರು ಕ್ಲಿಯರ್ ಮೆಜಾರಿಟಿಯನ್ನು ದಾಟಿ ಬಹಳಷ್ಟು ಮುಂದಿದ್ದಾರೆ. ಉಳಿದಂತ 1-2 ಕ್ಷೇತ್ರಗಳಲ್ಲಿ ಬೇರೆ ಪಕ್ಷದವರು ಲೀಡಿಂಗ್ ನಲ್ಲಿದ್ದಾರೆ. ಕಾಂಗ್ರೆಸ್ ಮೊದಲಿದ್ದಿತ್ತು ಕೆಲವು ಕ್ಷೇತ್ರಗಳಲ್ಲಿ, ಆದ್ರೆ ಕಾಂಗ್ರೆಸ್ನವರು ಪುನಃ 0 ಸುತ್ತುವಂತ ಸಾಧ್ಯತೆಗಳು ಪಶ್ಚಿಮ ಬಂಗಾಳದಲ್ಲಿ ಕಾಣಿಸ್ತಾ ಇದೆ. ಅದರಲ್ಲಿ ಏನು ಅಚ್ಚರಿ ಇಲ್ಲ, ಅದು ಬೇರೆ ವಿಷಯ. ಆದ್ರೆ ಸದ್ಯಕ್ಕೆ ಕಾಣಿಸ್ತಾ ಇರುವಂತಹ ಟ್ರೆಂಡ್ ಪ್ರಕಾರ ಅಲ್ಲಿ ಮಮತಾ ಬ್ಯಾನರ್ಜಿ ಅವರು ಸೋಲುವುದು ಖಚಿತ ಅನಿಸ್ಕೊಡ್ತಾ ಇದೆ. ಹಾಗೇನೆ ಭವಾನಿಪುರದಲ್ಲಿ ಕೂಡ ಅಷ್ಟೇ, ಒಮ್ಮೆ ಸುವೇಂದು ಅಧಿಕಾರಿ, ಇನ್ನೊಮ್ಮೆ ಮಮತಾ ಬ್ಯಾನರ್ಜಿ, ಈ ರೀತಿಯಾಗಿ ಒಬ್ರೊಬ್ರು ಲೀಡಿಂಗ್ ಬರ್ತಾ ಇದ್ದಾರೆ. ಹಾವು ಏಣಿ ಆಟ ಮುಂದುವರಿತಾ ಇದೆ. ಆದ್ರೆ ಓವರ್ ಆಲ್ ಆಗಿ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಅವರು ಸೋಲ್ತಾ ಇದ್ದಾರೆ. ಅಂದ್ರೆ ಅವರ ಪಕ್ಷ ಸೋತು ಮನೆ ಹೋಗುದಂತೂ ಕನ್ಫರ್ಮ್ ಅನ್ಸ್ತಾ ಇದೆ. ಮಮತಾ ಬ್ಯಾನರ್ಜಿ ಅವರು ಮೋಸ್ಟ್ಲಿ ಸಂಜೆ ಒಳಗಡೆ ರಾಜೀನಾಮೆ ಕೊಡುವಂತ ಸಾಧ್ಯತೆ ಇದೆ. ನೀವು ಹೇಳ್ಬೋದು ಇನ್ನೂ ಕೂಡ ಹಾಫ್ ವೇ ಮಾತ್ರ ಆಗಿರುವಂತಹದ್ದು, ಬಹಳಷ್ಟು ರೌಂಡ್ಸ್ ಕೌಂಟಿಂಗ್ ಪೆಂಡಿಂಗ್ ಇದೆ ಅಂತೇಳಿ. ಆದ್ರೆ ಸದ್ಯದ ಟ್ರೆಂಡ್ ಅನ್ನ ನೋಡಿದ್ರೆ ಬಹಳಷ್ಟು ವ್ಯತ್ಯಾಸಗಳು ಆಗ್ಲಿಕ್ಕಿಲ್ಲ ಅನ್ಸ್ತದೆ. ಬಿಜೆಪಿ ಲೀಡನ್ನ ಜಾಸ್ತಿ ಮಾಡ್ಕೊಳ್ಳುವಂತ ಸಾಧ್ಯತೆಗಳು ಕೂಡ ಇರ್ತದೆ, ಅದೇ ರೀತಿಯಲ್ಲಿ ಕಮ್ಮಿ ಆಗುವಂತ ಸಾಧ್ಯತೆಗಳು ಕೂಡ ಇರ್ತದೆ. ಹಾಗೇನೆ TMCಗೂ ಕೂಡ ಅಷ್ಟೇ ಅದೇ ರೀತಿಯಾದಂತಹ ಅವಕಾಶಗಳು ಇರ್ತದೆ. ಒಮ್ಮೆ ಜಾಸ್ತಿ ಆಗ್ಬೋದು ಅಥವಾ ಕಮ್ಮಿ ಕೂಡ ಆಗುವಂತ ಸಾಧ್ಯತೆಗಳು ಇರ್ತದೆ. ಒಟ್ಟಾರೆಯಾಗಿ ಹೇಳ್ಬೇಕು ಅಂತ ಹೇಳಿದ್ರೆ ಇಲ್ಲಿ ಬಿಜೆಪಿ ಸರ್ಕಾರ ರಚನೆ ಮಾಡೋದು ಕನ್ಫರ್ಮ್ ಅನಿಸ್ತಾ ಇದೆ. ಇಲ್ಲಿ ಆಶ್ಚರ್ಯಕರ ವಿಷಯ ಏನು ಅಂತ ಹೇಳಿದ್ರೆ ಮುಸ್ಲಿಂ ಬಾಹುಳ್ಯ ಇರುವಂತಹ ಕೆಲವು ಜಿಲ್ಲೆಗಳಲ್ಲಿ ಕೂಡ ಬಿಜೆಪಿ ಅರ್ಧಕ್ಕಿಂತಲೂ ಜಾಸ್ತಿ ಕ್ಷೇತ್ರಗಳಲ್ಲಿ ಲೀಡಿಂಗ್ ನಲ್ಲಿದೆ. ಇದರ ಅರ್ಥ ಏನು ಅಂತ ಹೇಳಿದ್ರೆ ಹಿಂದೂ ಮತದಾರರು ಈ ಬಾರಿ ಸಂಪೂರ್ಣವಾಗಿ ಕ್ರೋಢೀಕರಣಗೊಂಡಿದ್ದಾರೆ, ಅವರು ಬಿಜೆಪಿಯ ಜೊತೆಗೆ ನಿಂತಿದ್ದಾರೆ ಅನ್ನೋದು ಈ ಒಂದು ಲೀಡಿಂಗ್ ನಿಂದಾಗೆ ಗೊತ್ತಾಗ್ತದೆ. ಮುಸ್ಲಿಂ ಬಾಹುಳ್ಯ ಅಂತ ಹೇಳಿದ್ರೆ ಅವ್ರೇನು 50% ಗಿಂತಲೂ ಜಾಸ್ತಿ ಇಲ್ಲ, ಆದ್ರೆ ಅವ್ರು ಇದ್ದಿದ್ದು 35-40% ಒಳಗಡೆ. ಬಟ್ ಇಲ್ಲಿ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ ಪ್ರತಿ ಚುನಾವಣೆಯಲ್ಲಿ ಮುಸಲ್ಮಾನರು ಸಂಪೂರ್ಣವಾಗಿ TMCಗೆ ಸಪೋರ್ಟ್ ಮಾಡ್ತಾ ಇದ್ರು, ಆದ್ರೆ ಹಿಂದೂಗಳ ಮತ ಒಡೆದೋಗ್ತಾ ಇತ್ತು. ಹಾಗೇನೆ TMC ಗುಂಡಗಳು ಒಂದಿಷ್ಟು ಹಿಂದೂಗಳನ್ನ ಹೊರಗಡೆ ಬರ್ಲಿಕ್ಕೆ ಬಿಡ್ತಾ ಇರಲಿಲ್ಲ ಮತದಾನದ ದಿನ. ಅವರ ಮನೆ ಎದುರುಗಡೆ ಕಾವಲು ಕಾಯ್ತಾ ಇದ್ರು. ನಿಮ್ಗೆ ಗೊತ್ತಿದಲ್ಲಿ ಏನೆಲ್ಲ ನಡೀತಾ ಇತ್ತು ಅಂದ್ರೆ ಅದ್ರ ಬಗ್ಗೆ ಪುನಃ ನಾನು ಹೇಳಬೇಕಾದಂತ ಅವಶ್ಯಕತೆ ಇಲ್ಲ. ಆದ್ರೆ ಈ ಬಾರಿಯ ಚುನಾವಣೆಯಲ್ಲಿ ಅಲ್ಲಿದ್ದಂತ ಅಭೂತಪೂರ್ವ ಭದ್ರತೆಯಿಂದಾಗಿ ಹಿಂದೂ ಮತದಾರರು ಹೊರಗಡೆ ಬಂದು ಸಂಪೂರ್ಣವಾಗಿ ಕನ್ಸಾಲಿಡೇಟ್ ಆಗಿ
ಬಿಜೆಪಿಗೆ ವೋಟನ್ನು ಹಾಕಿದ್ದಾರೆ ಅನ್ನೋದು ಈ ಚುನಾವಣಾ ಫಲಿತಾಂಶದಿಂದ ಗೊತ್ತಾಗ್ತಾ ಇದೆ. ಇದು ಖಂಡಿತವಾಗಿಯೂ ಎಲ್ಲಾ ಪಕ್ಷಗಳಿಗೆ ಮುನ್ನೆಚ್ಚರಿಕೆ ಅಂತ ಹೇಳ್ಬಹುದು. ಅದರಲ್ಲೂ ಪ್ರಮುಖವಾಗಿ ಕಾಂಗ್ರೆಸ್, TMC ಅಥವಾ ಸಮಾಜವಾದಿ ಪಕ್ಷ, ಈ ರೀತಿಯಾದಂತಹ ಇಂಡಿ ಒಕ್ಕೂಟದ ಪಕ್ಷಗಳು ಯಾವುದೆಲ್ಲ ಇದೆಯೋ ಅವರೆಲ್ಲರೂ ಕೂಡ ಅಷ್ಟೇ ಮುಂದಿನ ಚುನಾವಣೆ ಸಂದರ್ಭದಲ್ಲಿ ಹಿಂದೂಗಳನ್ನ ಯಾವುದೇ ಕಾರಣಕ್ಕೆ ನೆಗ್ಲೆಕ್ಟ್ ಮಾಡುವ ಹಾಗಿಲ್ಲ ಅಂತ ಹೇಳ್ಕೊಂಡು ಈ ಬಾರಿಯ ಚುನಾವಣೆ ತೋರಿಸಿಕೊಡ್ತಾ ಇದೆ ಅನಿಸ್ತಾ ಇದೆ. ಪಶ್ಚಿಮ ಬಂಗಾಳದಲ್ಲಿ ಪರಿಸ್ಥಿತಿ ಹೇಗಿತ್ತು ಅಂತ ಹೇಳಿದ್ರೆ, ಒಂದ್ ವೇಳೆ ಈ ಬಾರಿಯ ಚುನಾವಣೆಯಲ್ಲಿ ಪುನಃ TMC ಏನಾದ್ರೂ ಗೆದ್ದು ಬಂದ್ರೆ ಹಿಂದೂಗಳು ಆ ರಾಜ್ಯದಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಆ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಅನ್ನುವ ಮಟ್ಟಿಗೆ ಅಲ್ಲಿಯ TMC ಪಕ್ಷದ ಗೂಂಡಗಳು ವರ್ತಿಸ್ತಾ ಇದ್ರು. ಈಗ ಈ ಚುನಾವಣಾ ಫಲಿತಾಂಶ ಅವರೆಲ್ಲರಿಗೂ ಕೂಡ ಎಚ್ಚರಿಕೆಯನ್ನು ಕೊಡ್ತಾ ಇದೆ. ಅದೇ ರೀತಿಯಲ್ಲಿ ಅಲ್ಲಿಯ ಹಿಂದೂ ಮತದಾರ ತನ್ನ ತಾಕತ್ತೇನು ಅನ್ನೋದನ್ನ ಎಲ್ಲಾ ಪಕ್ಷಗಳಿಗೆ ಇವತ್ತು ತೋರಿಸ್ಕೊಟ್ಟಿದ್ದಾರೆ. ಇಲ್ಲಿ ಕೆಲವರು ರೆಡಿಮೇಡ್ ಉತ್ತರಗಳನ್ನ ಇಟ್ಕೊಂಡಿರ್ತಾರೆ. ಈ ಗೆಲುವಿಗೆ ಕಾರಣ EVMಗಳು ಅಂತ ತಗೊಂಡು, ಅಂದ್ರೆ EVMಗಳನ್ನ ಹ್ಯಾಕ್ ಮಾಡಿದ್ದಾರೆ, ಟ್ಯಾಂಪರಿಂಗ್ ಮಾಡಿದ್ದಾರೆ, ಅಥವಾ SIR ಮುಖಾಂತರ TMCಗೆ ವೋಟ್ ಹಾಕ್ತಾ ಇದ್ದಂತಹ ವೋಟರ್ಸ್ ಯಾರೆಲ್ಲ ಇದ್ದಾರೋ ಅವರ ಹೆಸರನ್ನ ಡಿಲೀಟ್ ಮಾಡಿದ್ದಾರೆ ಅಂತೇಳಿ. ಅಂದ್ರೆ ಇಲ್ಲಿ ಪ್ರಮುಖವಾಗಿ ಅವರು ಹೇಳೋದೇನು ಅಂತ ಹೇಳಿದ್ರೆ, ಮುಸ್ಲಿಂ ಮತದಾರರನ್ನ ಡಿಲೀಟ್ ಮಾಡಿ ಹಾಕಿದ್ದಾರೆ ಅಂತೇಳಿ. ಆದ್ರೆ ನಾನು ನಿನ್ನೆ ಒಂದು ರಿಪೋರ್ಟ್ ನೋಡ್ತಾ ಇದ್ದೆ. ಆ ರಿಪೋರ್ಟ್ ಪ್ರಕಾರ SIR ಪ್ರಕ್ರಿಯೆ ಮುಖಾಂತರ ಪಶ್ಚಿಮ ಬಂಗಾಳದಲ್ಲಿ ಡಿಲೀಟ್ ಆಗಿರುವಂತಹ ಮತದಾರರ ಪೈಕಿ ಹಿಂದೂಗಳ ಮತವೇ ಜಾಸ್ತಿ ಇತ್ತು. ಇದನ್ನ ಕೂಡ ಎಲ್ಲರೂ ಅರ್ಥ ಮಾಡ್ಕೋಬೇಕು. ಅಂದ್ರೆ SIR ಇಂದಾಗಿ ಇಲ್ಲಿ ಏನು ಪರಿಣಾಮ ಆಗಿಲ್ಲ. ಕೇವಲ ಫೇಕ್ ವೋಟರ್ಸ್ ಯಾರೆಲ್ಲ ಇದ್ರೋ ಅವ್ರ ಹೆಸರು ಡಿಲೀಟ್ ಆಗಿದೆ, ಸತ್ತವರ ಹೆಸರು ಡಿಲೀಟ್ ಆಗಿದೆ, ಹಾಗೇನೆ ಬೇರೆ ಕಡೆಗಳಿಗೆ ಶಿಫ್ಟ್ ಆದಂತವರ ವೋಟ್ ಡಿಲೀಟ್ ಆಗಿದೆ. ಅದು ಬಿಟ್ಟರೆ ಬೇರೆ ಇನ್ಯಾರ ವೋಟ್ ಡಿಲೀಟ್ ಆಗಿಲ್ಲ. SIR ಇಂದಾಗಿ ಇಲ್ಲಿ ಯಾವುದೇ ರೀತಿಯಂತ ಎಫೆಕ್ಟ್ ಆಗಿಲ್ಲ ಅನಿಸ್ತಾ ಇದೆ. ಅದೇನಿರಲಿ, ಅದ್ರ ಬಗ್ಗೆ ಮತ್ತೆ ಮಾತಾಡೋಣ. ಟೋಟಲ್ ಆಗಿ ಹೇಳ್ಬೇಕು ಅಂತ ಹೇಳಿದ್ರೆ, ಪಶ್ಚಿಮ ಬಂಗಾಳದಲ್ಲಿ ಖಂಡಿತವಾಗಿ ಬದಲಾವಣೆ ಆಗ್ತಾ ಇದೆ. ಅದ್ರ ಜೊತೆಗೆ ಮಮತಾ ಬ್ಯಾನರ್ಜಿ ಅವರ ಗರ್ವ ಭಂಗ ಕೂಡ ಆಗ್ತಾ ಇದೆ. ಹಾಗೇನೆ ಇನ್ನೊಂದು ಆಶ್ಚರ್ಯಕರ ವಿಷಯ ಏನು ಅಂತ ಹೇಳಿದ್ರೆ, ಆರ್ಜಿಕರ್ ಮೆಡಿಕಲ್ ಕಾಲೇಜ್ನಲ್ಲಿ ಅತ್ಯಾಚಾರಕ್ಕೊಳಗಾಗಿ ಹತ್ಯೆಯಾದಂತಹ ವಿದ್ಯಾರ್ಥಿನಿಯ ತಾಯಿ ಕೂಡ ಈ ಬಾರಿಯ ಚುನಾವಣೆಯಲ್ಲಿ ಬಿಜೆಪಿ ಟಿಕೆಟ್ ನಿಂದ ಸ್ಪರ್ಧೆಯನ್ನ ಮಾಡಿದ್ದಾರೆ. ಅವರು ಸ್ಪರ್ಧೆ ಮಾಡಿರುವಂತಹ ಕ್ಷೇತ್ರ ಪಾನಿಬಾಟಿ ಅಂತ ತಕೊಂಡು, ಸ್ವಲ್ಪ ಪ್ರೊನೌನ್ಸಿಯೇಷನ್ ಮಿಸ್ಟೇಕ್ ಇರಬಹುದು, ನನ್ಗೆ ಸರಿಯಾಗಿ ಗೊತ್ತಿಲ್ಲ. ಇಂಗ್ಲಿಷ್ ನಲ್ಲಿ ಇರೋ ಪ್ರಕಾರ ಪಾನಿಬಾಟಿ ಅಂತ ತಗೊಂಡಿದೆ. ಈ ಕ್ಷೇತ್ರದಿಂದ ಅವರು ಸ್ಪರ್ಧೆ ಮಾಡಿದ್ದಾರೆ. ಅವರ ಹೆಸರು ರತ್ನ ದೇಬಾ ಅಂತೇಳಿ. ಇವರು ತಮ್ಮ ಎದುರಾಳಿ TMCಯ ಅಭ್ಯರ್ಥಿ ಯಾರಿದ್ದಾರೆ ಅವ್ರಕ್ಕಿಂತಲೂ ಮುನ್ನಡೆ ಸಾಧಿಸಿದ್ದಾರೆ. ಅಂದ್ರೆ ಇವರು ಗೆಲ್ತಾರೆ ಅಂತ ತಗೊಂಡಲ್ಲ, ಸದ್ಯದ ಮಟ್ಟಿಗಂತೂ ಮುನ್ನಡೆಯನ್ನ ಸಾಧಿಸಿದ್ದಾರೆ. ನಾನು ಹೇಳೋದಾದ್ರೆ ಈಕೆ ಅಲ್ಲಿ ಗೆಲ್ಲೇಬೇಕು. ಕಾರಣ ಏನಂತ ಹೇಳಿದ್ರೆ, ಒಂದ್ ವೇಳೆ ಇವರೇನಾದ್ರೂ ಗೆದ್ದು ವಿಧಾನಸಭೆಯನ್ನ ಪ್ರವೇಶ ಮಾಡಿದ್ರೆ ಈಕೆಯ ಮಗಳೇನಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗ್ತದೆ ಅಂತ ಹೇಳ್ಬಹುದು. ಹಾಗೇನೆ ಇವರ ಮಗಳಿಗೆ ನ್ಯಾಯ ಕೂಡ ಸಿಗ್ಬಹುದು. ನಿಮ್ಗೆ ಗೊತ್ತಿದೆ, ಈ ಆರ್ಜಿಕರ್ ಮೆಡಿಕಲ್ ಕಾಲೇಜ್ ನಲ್ಲಿ ನಡೆದಂತಹ ಈ ಅತ್ಯಾಚಾರ ಮತ್ತು ಹತ್ಯೆ ಕೇಸ್ನಲ್ಲಿ TMC ಪಕ್ಷ ಯಾವ ರೀತಿ ವರ್ತಿಸಿದೆ, ಪ್ರಮುಖವಾಗಿ ಮಮತಾ ಬ್ಯಾನರ್ಜಿ ಅವರು ತಮ್ಮ ಕಾರ್ಯಕರ್ತನನ್ನ ರಕ್ಷಿಸ್ಲಿಕ್ಕೆ ಏನೆಲ್ಲ ಪ್ಲಾನ್ ಮಾಡಿದ್ರೆ ಎಲ್ಲದನ್ನು ನೀವು ನೋಡಿದ್ದೀರಾ. ಅಂದ್ರೆ ಸರಿಯಾದ ರೀತಿಯಲ್ಲಿ ಅಲ್ಲಿ ತನಿಖೆ ಕೂಡ ನಡೆದಿಲ್ಲ. ಹಾಗಾಗಿ ಅಲ್ಲಿಯ ಸಂತ್ರಸ್ತೆಯ ತಾಯಿ ಏನಾದ್ರೂ ಗೆದ್ದು ವಿಧಾನಸಭೆಯನ್ನ ಪ್ರವೇಶ ಮಾಡಿದ್ರೆ ಖಂಡಿತವಾಗಿಯೂ ಅವರಿಗೆ ನ್ಯಾಯ ಸಿಗ್ತದೆ ಅನಿಸ್ತಾ ಇದೆ. ಅದೇನೇ ಇರಲಿ, ಈ 5 ರಾಜ್ಯಗಳ ಚುನಾವಣೆಯಲ್ಲಿ ಎಲ್ಲರ ದೃಷ್ಟಿ ನೆಟ್ಟಿದ್ದು ಪಶ್ಚಿಮ ಬಂಗಾಳದ ಮೇಲೆ. ಅಲ್ಲಿ ಏನಾಗಬಹುದು, ಅಲ್ಲಿ ಯಾರು ಗೆಲ್ಬಹುದು, ಈ ರೀತಿಯಾದಂತಹ ಚರ್ಚೆ ಇಡೀ ದೇಶದಲ್ಲಿ ನಡೀತಾ ಇತ್ತು. ಆದ್ರೆ ಈ ಚರ್ಚೆಯಲ್ಲಿ ಬಹಳಷ್ಟು ಜನ ಮಾತಾಡ್ತಾ ಇದ್ದೇನು ಅಂತ ಹೇಳಿದ್ರೆ, ಒಮ್ಮೆ ಮಮತಾ ಬ್ಯಾನರ್ಜಿ ಅವರು ಸೋಲ್ಬೇಕು, ಅಲ್ಲಿ ಬೇರೆ ಪಕ್ಷ ಅಧಿಕಾರಕ್ಕೆ ಬರಬೇಕು, ಆವಾಗ್ಲೇ ಅಲ್ಲಿ ಪಶ್ಚಿಮ ಬಂಗಾಳ ಸುಧಾರಿಸೋದು ಅಂತಕೊಂಡು ಹೇಳ್ತಾ ಇದ್ರು. ಈಗ ಅವರ ಎಲ್ಲರ ಆಸೆ ಈಡೇರುವಂತಹ ಲಕ್ಷಣಗಳು ಕಾಣಿಸ್ತಾ ಇದೆ. ಒಟ್ಟಾರೆ ಹೇಳ್ಬೇಕು ಅಂತ ಹೇಳಿದ್ರೆ, ಮಮತಾ ಬ್ಯಾನರ್ಜಿ ಅವರ ಗೇಮ್ ಓವರ್ ಆಗಿದೆ ಅನಿಸ್ತಾ ಇದೆ. ಯಾವುದಕ್ಕೂ ನಾವು ಸಾಯಂಕಾಲದವರೆಗೆ ಕಾಯಬೇಕು. ಯಾಕಂದ್ರೆ ಮಮತಾ ಬ್ಯಾನರ್ಜಿ ಅವ್ರನ್ನ ಯಾವುದೇ ಕಾರಣದಲ್ಲಿ ನಾವು ಪ್ರೆಡಿಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ತಮ್ಮ ಗೂಂಡಾ ಪಡೆಗಳನ್ನ ಇಟ್ಕೊಂಡು ನಾನು ರಾಜೀನಾಮೆ ಕೊಡಲ್ಲ ಅಂತೇಳಿ ಹೇಳಿದ್ರು ಕೂಡ ಆಶ್ಚರ್ಯ ಪಡ್ಬೇಕಾಗಲ್ಲ. ಯಾಕಂದ್ರೆ ಈ ರಿಸಲ್ಟ್ ಅನ್ನ ಖಂಡಿತವಾಗಿ ಅವರು ಒಪ್ಕೊಳ್ಳಲ್ಲ. ಈ ರಿಸಲ್ಟ್ ಸರಿ ಇಲ್ಲ ಅಂತೇಳಿ ಪುನಃ ಕೋರ್ಟಿಗೆ ಹೋದ್ರೂ ಕೂಡ ಹೋಗ್ಬೋದು. ಇದನ್ನ ಕೂಡ ನಾವು ಅಲ್ಲಗಳೆಯುವಂತಿಲ್ಲ. ಹಾಗೇನೆ ಆಕೆ ರಾಜೀನಾಮೆ ಕೊಡ್ತಾರೆ ಅಂತಕೊಂಡು ನನಗಂತೂ ಅನ್ಸ್ತಲ್ಲ. ನಿಮ್ಗೇನಂತದೆ? ಒಂದ್ ವೇಳೆ ಮಮತಾ ಬ್ಯಾನರ್ಜಿ ಅವ್ರು ನಾನು ರಾಜೀನಾಮೆ ಕೊಡಲ್ಲ ಅಂತೇಳಿ ಕೂತ್ಕೊಂಡ್ರೆ ಮುಂದೆ ಏನಾಗ್ತದೆ? ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೇನೆ ನಾನು ಇಲ್ಲಿ ಹಂಚ್ಕೊಂಡಂತ ವಿಷಯ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.